93,000 ಜನ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದ್ದ ಎಂಸಿಜಿ. 1 ಕೋಟಿಗೂ ಹೆಚ್ಚು ಹಾಟ್‌ಸ್ಟಾರ್ ವೀಕ್ಷಕರು ಟಿವಿಯಲ್ಲಿ ಅದೆಷ್ಟು ಕೋಟಿ ಜನ ನೋಡ್ತಾ ಇದ್ರು ಗೊತ್ತಿಲ್ಲ. ಈ ಪಂದ್ಯ ನೋಡುತ್ತಿದ್ದ ಅದೆಷ್ಟು ಜನರ ಕೈಯ ಉಗುರುಗಳು ಖಾಲಿಯಾಗಿದ್ದವು ಗೊತ್ತಿಲ್ಲ. ಇನ್ನೇನು ಸೋತೇ ಬಿಡ್ತು ಅನ್ನುವಾಗ ಅಲ್ಲೊಂದು ಮ್ಯಾಜಿಕ್ ಮೊಮೆಂಟ್ ನಡೆದಿತ್ತು. ಗೆಲುವಿನ ಆಸೆ ಬಿಟ್ಟು ಕೂತಿದ್ದ ಕೋಟಿ ಅಭಿಮಾನಿಗಳ ಕಣ್ಣಿನಲ್ಲಿ ಆನಂದ ಬಾಷ್ಪ ಜಿನುಗಿತ್ತು. ಇಟ್ಸ್ ನಾಟ್ ಓವರ್ ಟಿಲ್ ಇಟ್ ಓವರ್ ಅನ್ನುವ ಮಾತಿದೆ. ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಈ ಮಾತಿಗೆ ಅಕ್ಷರಶಃ ಸಾಕ್ಷಿಯಾಗಿತ್ತು. ಆಸ್ಟ್ರೇಲಿಯಾ ರಣಭೂಮಿಯಲ್ಲಿ ನಡೆದ ಈ ಮ್ಯಾಚ್ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಗಿಂತಲೂ ರೋಚಕವಾಗಿತ್ತು. ಕೊನೆಯ 20 ನಿಮಿಷದಲ್ಲಿ ನಡೆದಿದ್ದು ಕ್ರಿಕೆಟ್ ಅಭಿಮಾನಿಗಳು ಜೀವನದ ಕೊನೆಯವರೆಗೂ ನೆನಪಿಡಬಹುದಾದ ದೃಶ್ಯ ಕಾವ್ಯ. ಇಡೀ ಟೀಮ್ ಇಂಡಿಯಾ ಸೋತು ಗೆಲುವಿನ ಆಸೆ ಕೈಬಿಟ್ಟು ಕುಳಿತಿದ್ದಾಗ ಆತನೊಬ್ಬ ನಾನಿನ್ನು ಕ್ರೀಸ್ನಲ್ಲಿ ಇದ್ದೇನೆ ಅಂತ ದುಷ್ಟ ಶಕ್ತಿಗಳನ್ನ ಸಂಹರಿಸಲು ಪಣ ತೊಟ್ಟು ಬಿಟ್ಟಿದ್ದ. ಅದು ಗರ್ಜನೆ, ರಣಗರ್ಜನೆ. ಕ್ರಿಕೆಟ್ ಇತಿಹಾಸವೇ ಹಿಂದೆಂದು ಕಂಡು ಕೇಳರಿಯದ ಕ್ಷಣವದು. ವಿಶ್ವದ 2ನೇ ಅತಿ ದೊಡ್ಡ ಮೈದಾನದ ದೊಡ್ಡ ಸ್ಕೋರ್ ಬೋರ್ಡ್ ನಲ್ಲಿ ಇನ್ನು 8 ಎಸೆತ ಬಾಕಿ ಇದೆ. ಭಾರತ ಗೆಲ್ಲಬೇಕು ಅಂದ್ರೆ 28 ರನ್ಗಳು ಬೇಕು ಅಂತ ಫ್ಲಾಶ್ ಆಗ್ತಾ ಇತ್ತು. ಎಂಸಿಜಿ ಮೈದಾನದಲ್ಲಿ ನೆರೆದಿದ್ದ ಹತ್ರ ಕೋಟಿ ಪ್ರೇಕ್ಷಕರು ಆಗಲೇ ಪಂದ್ಯದ ಲೆಕ್ಕಾಚಾರ ಹಾಕಿಬಿಟ್ಟಿದ್ರು. ಟಿವಿ ಸ್ಕ್ರೀನ್ ಕೆಳಗಿನ ವಿನ್ ಪ್ರೆಡಿಕ್ಟರ್ ಕೂಡ ಪಾಕಿಸ್ತಾನ ಗೆದ್ದೇ ಬಿಡ್ತು ಅಂತ ತೋರಿಸ್ತಾ ಇತ್ತು. ಪಾಕ್ ಅಭಿಮಾನಿಗಳು ಖುಷಿಯ ಅಲೆಯಲ್ಲಿ ತೇಲುತ್ತಿದ್ರು. ಭಾರತದ ಅಭಿಮಾನಿಗಳು ಕೊಹ್ಲಿ ಎಂಬ ಅಪ್ರತಿಮ ವೀರನ ಮೇಲೆ ಭರವಸೆ ಇಟ್ಟು ಕೈ ಮುಗಿದು ಕುಳಿತಿದ್ರು. ಚೆಂಡು ಪಾಕ್ನ ರಣವೇಗಿ ಹ್ಯಾರಿಸ್ ರೌಫ್ನ ಕೈಯಲ್ಲಿತ್ತು. ಆತ 19ನೇ ಓವರ್ನ 4 ಚೆಂಡುಗಳನ್ನ ಚೆನ್ನಾಗಿಯೇ ಬೌಲ್ ಮಾಡಿದ್ದ. ಓಡಿ ಬಂದ ರೌಫ್ ಬೆನ್ನು ಬಗ್ಗಿಸಿ ಚೆಂಡಿನ ಮೇಲೆ ತನ್ನ ಬೆರಳನ್ನಾಡಿಸಿ ಚೆಂಡನ್ನ ಎಸೆದು ಬಿಡ್ತಾನೆ. ಆ ಚೆಂಡು ಮಿತ ವೇಗದಲ್ಲಿ ಬಂದಿದ್ರು. ಕೊಹ್ಲಿಯ ಎದೆ ಮಟ್ಟಕ್ಕೆ ಬಂದಿದ್ದ ಚೆಂಡದು. ಕೊಹ್ಲಿ ಡೀಪ್ ಕ್ರೀಸ್ ನಲ್ಲಿ ನಿಂತು ಬಿಟ್ಟಿದ್ದ. ಚೆಂಡನ್ನ ದಿಟ್ಟಿಸಿ ನೋಡಿದವನೇ ಚೆಂಡಿನ ಮೇಲೆ ಬಲ ಪ್ರಹಾರ ಮಾಡಿಬಿಟ್ಟಿದ್ದ. ಕೊಹ್ಲಿ ದಂಡಿನಿಂದ ಸಿಡಿದ ಚೆಂಡು ನೇರವಾಗಿ ಬೌಂಡರಿಗೆರೆ ದಾಟಿ ಬ್ಲಾಕ್ ಸ್ಕ್ರೀನ್ ನ ಮೇಲೆ ಬಡಿಯುತ್ತದೆ. ಅಲ್ಲಿಗೆ ಕುಳಿತಿದ್ದ ಇಡೀ ಎಂಸಿಜಿ ಸ್ಟೇಡಿಯಂ ಎದ್ದು ನಿಂತು ನರ್ತಿಸುತ್ತೆ. ಎದ್ದೇ ಬಿಟ್ವಿ ಅಂತ ಗೆಲುವಿನ ಸಂಭ್ರಮದಲ್ಲಿದ್ದ ಪಾಕ್ ಅಭಿಮಾನಿಗಳು ತಲೆ ಮೇಲೆ ಕೈ ಇಟ್ಟು ಬಿಡ್ತಾರೆ. ಆದ್ರೂ ಗೆಲುವು ಸಂಪೂರ್ಣವಾಗಿ ಭಾರತದ ಬಾಗಿಲ ಬಳಿ ಇರಲಿಲ್ಲ. 19ನೇ ಓವರ್ನ ಕೊನೆಯ ಚೆಂಡನ್ನ ಕೊಹ್ಲಿ ಥರ್ಡ್ ಮ್ಯಾನ್ ಕಡೆಗೆ ಫ್ಲಿಕ್ ಮಾಡಿ ಬಿಟ್ಟಿದ್ದ. ಇಂತಹ ಹೊಡೆತಗಳನ್ನ ಹೊಡೆಯಲು ಕೇವಲ ಕೊಹ್ಲಿಯಿಂದ ಮಾತ್ರ ಸಾಧ್ಯ. ಅಲ್ಲಿಗೆ ಲೆಕ್ಕಾಚಾರ ತಲೆ ಕೆಳಗಾಗುತ್ತೆ. ಭಾರತದ ಮೂಲೆ ಮೂಲೆಯಲ್ಲಿ 1 ದಿನ ಮೊದಲೇ ದೀಪಾವಳಿ ಹಬ್ಬ ಶುರುವಾಗುತ್ತೆ. ಕೊನೆಯ ಓವರ್ನಲ್ಲಿ 16 ರನ್ ಬೇಕಿತ್ತು. ಪಾಕ್ ಕ್ಯಾಪ್ಟನ್ ಆಗಲೇ ಒಂದು ತಪ್ಪು ಮಾಡಿಬಿಟ್ಟಿದ್ದ. ಸ್ಪಿನ್ನರ್ನ 1 ಓವರನ್ನ ಹಾಗೆ ಉಳಿಸಿಕೊಂಡಿದ್ದ. ಅಲ್ಲಿಗೆ ಭಾರತ ಬಹುತೇಕವಾಗಿ ಜಯಗಳಿಸುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ವಿರಾಟ್ ವೀರಾವೇಶಕ್ಕೆ ಅಲ್ಲಿಗಾಗಲೇ ಪಾಕ್ ಆಟಗಾರರು ನರ್ವಸ್ ಆಗಿದ್ರು. ಆದ್ರೂ ಮ್ಯಾಚ್ ಕೊನೆಯ ಬಾಲ್ ವರೆಗೆ ಬರುತ್ತೆ. ಕೊನೆಯ ಬಾಲ್ ನಲ್ಲಿ ಅಶ್ವಿನ್ ಫೀಲ್ಡರ್ನ ತಲೆ ಮೇಲೆ ಚೆಂಡು ಬಾರಿಸಿ ಗೆಲುವು ತಂದು ಬಿಡ್ತಾರೆ. ಈ ಪಂದ್ಯ ಗೆದ್ದಾಗ ಮತ್ತದೇ ಹಳೆಯ ಬಿಸಿ ರಕ್ತದ ಕೊಹ್ಲಿ ಕಾಣಿಸಿಕೊಂಡಿದ್ದ. ಶತಕ ಸಿಡಿಸಿದಾಗ ಆಕಾಶದತ್ತ ಜಿಗಿದು ರೋಷದಿಂದ ಸಂಭ್ರಮಿಸುತ್ತಿದ್ದ ಕೊಹ್ಲಿ ಮತ್ತೊಮ್ಮೆ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದ. ಆದರೆ ಆ ಆವೇಶ ಕ್ಷಣದಲ್ಲೇ ಮರೆಯಾಗಿತ್ತು. ಕಾರಣ ಕೊಹ್ಲಿ ಕಂಗಳಲ್ಲಿ ಕಣ್ಣೀರು ಜಿನುಗುತ್ತಿತ್ತು. ಹಾಗಂತ ಅದು ದುಃಖದ ಕಣ್ಣೀರಲ್ಲ, ಖುಷಿಯ ಕಣ್ಣೀರು. ರಾಜ ಯಾವತ್ತಿದ್ರು ರಾಜನೇ. ಆ ಕ್ಷಣದಲ್ಲಿ ಆತನ ತಲೆಯಲ್ಲಿ ಕಳೆದ 3 ವರ್ಷದ ಸ್ಟ್ರಗಲ್ ಹಾಗೆ ಒಮ್ಮೆ ಪಾಸ್ ಆಗಿರ್ಬೇಕು ಅನ್ಸುತ್ತೆ. ಅದೇನೇ ಇರ್ಲಿ, ದೀಪಾವಳಿ ಹಬ್ಬವನ್ನ ಟೀಮ್ ಇಂಡಿಯಾ ಮತ್ತಷ್ಟು ಚೆಂದಗಾಣಿಸಿಕೊಟ್ಟಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ವಿಶ್ವಕಪ್ ಗೆದ್ದಷ್ಟೇ ಖುಷಿ ಭಾರತೀಯರಲ್ಲಿದೆ. ಕಿಂಗ್ ಕೊಹ್ಲಿಯ ಈ ವೈಭವದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.